ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನನ್ನ ಫ್ರೆಂಡ್ ಮನೇಲಿ ಕೂತ್ಕೊಂಡು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಅಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ, ಇದು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇರ್ರಿ, ಓಕೆನಾ? ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಬ್ಯಾಗ್ಸ್ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತ. ಸೊ ನಾನು ಅದಕ್ಕೆ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಬಂದು ನನ್ನ ಬ್ಯಾಗ್ಸು, ಅವ್ರ ಬ್ಯಾಗ್ಸ್, ಇವ್ರ ಬ್ಯಾಗ್ಸ್ ಎಲ್ಲ ಸೇರಿ ಬ್ಯಾಗ್ ಕಲೆಕ್ಷನ್ಸ್ ಮಾಡೋಣ ಅಂತ ಈ ವ್ಲಾಗ್ ತೋರಿಸ್ತಾ ಇದ್ದೀನಿ. ಸೊ ಇವ್ರ ಹೆಸರು ಬಂದು ರಮಾ ನಾಗರಾಜ್, ಇವ್ರ ಹೆಸರು ಬಂದು ಕೀರ್ತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೇಲಿ ಇವತ್ತು ವ್ಲಾಗ್ ಮಾಡೋಣ ಅಂತ ಬಂದಿದ್ವಿ. ಸೊ ಒಂದೊಂದು ಬ್ಯಾಗ್ ಏನೇನು ಪ್ರೈಸು, ಎಲ್ಲಿ ತೊಗೊಂಡಿದ್ದು, ಒಂದು ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆನಾ? ಲೆಟ್ ಸ್ಟಾರ್ಟ್ ದ ಬ್ಯಾಗ್ಸ್ ಕಲೆಕ್ಷನ್ ಇನ್ಫಾರ್ಮೇಶನ್. ಓಕೆ, ಇದು ಸೊ ನೀನು ಇದ್ರದ್ದು ಇನ್ಫಾರ್ಮೇಶನ್ ಆಮೇಲೆ ತೋರಿಸ್ತೀನಿ. ಸೊ ನಾನು ಫಸ್ಟು ತೋರಿಸ್ತಿರೋ ಪರ್ಸ್ ಬಂದು ಇದು ನಾನು ತೊಗೊಂಡಿದ್ದು ದುಬೈಲಿ ಒಂದು 200 ದರಾಮ್ಸು 150 ದರಾಮ್ಸ್ ಏನೋ ತೊಗೊಂಡು, ಇಲ್ಲ ಸಾರಿ 24 ದರಾಮ್ಸ್ ಏನೋ ತೊಗೊಂಡಿದ್ದು ನಾನು. ಇಲ್ಲಿದೊಂದು 300 400 ಅಷ್ಟೇ ಈ ಬ್ಯಾಗ್ ತೊಗೊಂಡಿದ್ದು. ಹೇಳಮ್ಮ, ಚೆನ್ನಾಗಿದೆ, ಪುಕ್ಕ ಬ್ಯಾಗ್ ಚೆನ್ನಾಗಿದೆ ಹಂಗೆ ಹೇಳ್ತಾರಾ? ಇದು ಯಾವ ಔಟ್ಫಿಟ್ ಗೆ ಚೆನ್ನಾಗಿ ಕಾಣುತ್ತೆ ಆ ತರ ಹೇಳಿ. ಹೇಳು, ನೀನ್ ಹೇಳು. ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಇದು ಒನ್ ಪೀಸ್ಗೆ ಚೆನ್ನಾಗಿ ಕಾಣುತ್ತೆ. ಅದು ಆಕ್ಚುಲಿ ಸ್ಲಿಂಗ್ ತರ ಹಾಕೊಳ್ಳೋ ಬದಲು ಈ ತರ ಇಟ್ಕೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಹಿಂಗ್ ಹೋಗಲ್ಲ, ಸುಮ್ನೆ ಹಿಂಗ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಸ್ಲಿಂಗ್ ಚೆನ್ನಾಗಿ ಕಾಣಿಸಲ್ಲ. ಈ ತರ ಇರೋದಿಕ್ಕೆ ಇದು ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ. ಓಕೆ, ಸೊ ಇದೊಂದು ಬ್ಯಾಗು. ನೆಕ್ಸ್ಟ್ 24 ದರಾಮ್ಸ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾಳೆ ಅವಳು. ಇನ್ನು ನೆಕ್ಸ್ಟ್ 29 ರಮಂದು. ಇಲ್ಲ, ಒಬ್ರದ್ದು ಒಂದ್ಸರಿ ಒಬ್ರದ್ದು ರಮ. ನೆಕ್ಸ್ಟ್ 600 ರುಪೀಸ್ ಗೈಸ್ ಇದು ಬ್ಯಾಗು. ಈ ಬೆಂಗಳೂರಲ್ಲೂ ಇಷ್ಟೇ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ ಜಾಸ್ತಿ ಇರ್ಬೋದಲ್ಲ ಈ ತರದ್ದು. ಜಯನಗರ ಹೋದ್ರೆ ಕಮ್ಮಿ ಸಿಗುತ್ತೆ. ಹೌದು. ಯಾವ್ದೋ ಇನ್ಸ್ಟಾಗ್ರಾಮ್ ಬ್ರ್ಯಾಂಡ್ ಅಲ್ಲಿ ತಗೊಂಡಿದ್ದು. ಇನ್ಸ್ಟಾಗ್ರಾಮ್ ಪಾಪಪ್ ಆದಾಗ ತುಂಬಾ ಇಷ್ಟಪಟ್ಟು ನಾಚಿಕೆ, ವಾಯ್ಸ್ ಕಮ್ಮಿ ಬರ್ತೈತೆ. ವಾಯ್ಸ್ ಕಮ್ಮಿ, ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಬೇರೆ ತರ ವಾಯ್ಸ್ ಬರುತ್ತೆ. ಇವಾಗ ನಿಧಾನಕ್ಕೆ ಇದು ಅಲ್ಲಿ ತಗೊಂಡಿದ್ದು ತುಂಬಾ ಸೈಲೆಂಟ್. ಮಿರೇಜ್ ಅಂತ ಏನೋ ಕಂಪನಿ, ಅದು ಅದ್ರಲ್ಲಿ ತಗೊಂಡಿದ್ದು 1500. ಇದನ್ನ ನಾನು ಕ್ಯಾಶುವಲ್ ವೇರ್ ಕ್ಲಾಸಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಯಾವಾಗ್ಲೂ ಹಾಕೊಂಡು ಹೋಗ್ತಿದ್ದೆ. ಈಗ ಸ್ವಲ್ಪ ಕೊಳೆ ಆಗಿದೆ, ವಾಶ್ ಮಾಡ್ಬೇಕು, ಅಡ್ಜಸ್ಟ್ ಮಾಡಿ. ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಆಫರ್ಸ್ ಇರುತ್ತಲ್ಲ, ಎಷ್ಟೊಂದು ಬಟ್ಟೆಗಳು ತಗೊಂಡ್ರೆ ಒಂದ್ ಬ್ಯಾಗ್ ಫ್ರೀ ಅಂತ, ಅದ್ರಲ್ಲಿ ತಗೊಂಡಿದ್ದೆ. ಎಷ್ಟಿದು? 5000 ಬಿಲ್ ಮಾಡಿದೆ, ಅದಕ್ಕೆ ಇದು ಬಂದ. ಆತರ ನಾನೇನೋ ಇದನ್ನೇ 5000 ಅನ್ಕೊಂಡ್ಬಿಟ್ಟೆ. ಬಟ್ ಸಕಲ ಇದೆ, ನನಗೆ ಇಷ್ಟ ಆಯ್ತು. ಇದು ಜಾಸ್ತಿ ಯೂಸ್ ಮಾಡಿಲ್ಲ ಅಮ್ಮ, 1-2 ಟೈಮ್ಸ್ ಅಷ್ಟೇ. ಹೌದಾ? ನಾನು ಇದು ಒಂದೇ ಸತಿ ಅನ್ಸುತ್ತೆ ಇದು ಯೂಸ್ ಮಾಡಿದ್ದು, ಯೂಸೇ ಮಾಡಿಲ್ಲ. ಇವಳು ರಮ ಎಷ್ಟು ಸತಿ ಯೂಸ್ ಮಾಡಿದ್ದೆ ಆ ಬ್ಯಾಗು? ನಾನು ಇಲ್ಲ ಅಂದ್ರೂ ಒಂದು 15-20 ಸಲ ಯೂಸ್ ಮಾಡಿದ್ದೀನಿ. ಒಂದ್ ಯಾವ್ದಾದ್ರು ತಗೊಂಡ್ರೆ ಅದನ್ನ ಯಾವಾಗ್ಲೂ ಅದು ಕೊಳೆ ಆಗೋವರೆಗೂ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಇನ್ನೊಂದು ತಗೊಳಕ್ ಟ್ರೈ ಮಾಡ್ತೀನಿ. ಅಷ್ಟೇ ಇನ್ನೊಂದು ತಗೊಂಡ್ಬಿಡ್ತೀನಿ. ನಾನು ಇದನ್ನು ಅಷ್ಟೇ ಚಿಕನ್ ಮಾಡ್ತಿದ್ದೀನಿ, ಅವಾಗ ಇದ್ದೋಗ್ತೀನಿ. ನಾನು ಬ್ಲಾಗಲ್ಲಿ ಇರೋದಿಲ್ಲ. ಆಯ್ತಮ್ಮ, ಆಯ್ತು. ದುಬೈಲೇ ತಗೊಂಡಿದ್ದು. ಇದನ್ನು ಒಂದು 18 ದರಾಮ್ಸು ಏನೋ 15 ದರಾಮ್ಸ್ ಏನೋ ತಗೊಂಡಿದ್ದು. ಇದನ್ನು ನಂಗೆ ಈ ಕಲರ್ ಇಷ್ಟ ಆಯ್ತು. ಆಲ್ಮೋಸ್ಟ್ ನಾವು ದುಬೈಯಿಂದ ಆಲ್ಮೋಸ್ಟ್ 20 to 25 ಪರ್ಸಸ್ ತಂದಿದ್ವಿ. 25% ಎಲ್ಲರಿಗೂ ಕೊಡಕ್ಕೆ. ಅವ್ರ ಫ್ಯಾಮಿಲಿ ಅವಾಗ ಇವ್ರು ಇನ್ನೂ ಪರಿಚಯ ಆಗಿರ್ಲಿಲ್ಲ. ಸೊ ಅವಾಗ ನಾನು ಕೊಡಕ್ಕೆ, ಇಲ್ಲ ಪರಿಚಯ ಆಗಿದ್ರೆ ಪಕ್ಕ ಕೊಡ್ತಿದ್ದೆ. ಆಕ್ಚುಲಿ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೆ ಅಂತ ತಂದಿಲ್ಲ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವ್ರಿಗೆ ಅಂತಾನೆ ನಾವು ಪರ್ಸಸ್ ತಗೊಂಡಿದ್ವಿ. ಸೊ ಇದು ಒಂದು ಇನ್ಕ್ಲೂಡೆಡ್. ಇದು ದುಬೈದೆ. ಎಷ್ಟೊಂದು ದುಬೈ ಪರ್ಸಸ್ ಇದೆ ನನ್ನ ಹತ್ರ, ತೋರಿಸ್ತೀನಿ. ದುಬೈಲ್ ತಗೊಂಡಿದ್ದು. ನಾನು ತಗೊಂಡಿದ್ದಲ್ಲ, ನನ್ನ ದೊಡ್ಡಮ್ಮ ಗಿಫ್ಟ್ ಮಾಡಿದ್ದೆ ಆನಿವರ್ಸರಿಗೆ. ಸೊ ಇದು ಎಷ್ಟಂತ ನಂಗೆ ಗೊತ್ತಿಲ್ಲ ಪ್ರೈಸು. ನೀವ್ ಹೇಳ್ರಮ್ಮ. ಒಳ್ಳೆ ಇರ್ತಾಳೆ. ನಾನು ಹಿಂಗೆ ತೋರಿಸಿದ ತಕ್ಷಣ ಎಕ್ಸ್ಪೆನ್ಸಿವ್ ಪರ್ಸ್ ಎತ್ತಿದ್ದಾಳೆ. ಇಲ್ಲ ನಾನು ಈ ಬ್ರ್ಯಾಂಡ್ ಹುಡುಕ್ತಿದ್ದೆ. ಈ ಬ್ಯಾಗು ಇನ್ನೊಂದು ವೈಟ್ ಬ್ಯಾಗ್ ಇದೆ. ಇದೆಲ್ಲ ಒಂದೇ ಬ್ರ್ಯಾಂಡ್ ಇಂದ buy 2 get 1 free ಅಲ್ಲಿ ನಾನು ತಗೊಂಡಿದ್ದು. 5000 ಆಯ್ತು. ಮೂರು ಸೇರಿನಾ? ಇಲ್ಲ ಸೇರಿ 5000 ಆಯ್ತು. ಮಿರಾಗಿಯೋ ಅಂತ ಯಾವ್ದೋ ಬ್ರ್ಯಾಂಡ್ ಅಲ್ಲಿ ನಾನು ತಗೊಂಡಿದ್ದು 5000 ಆಯ್ತು. ಆಮೇಲೆ ಇನ್ನೇನ್ ಹೇಳ್ಬೇಕು, ಅಷ್ಟೇ ಅಲ್ವಾ? ನಾನೆಲ್ಲಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನ ಸ್ವಲ್ಪ ಇದು ಸಕ್ಕತ್ತಾಗಿದೆ ಆಕ್ಚುಲಿ ಬ್ಯಾಗು. ಇದನ್ನ ಕ್ಯಾರಿ ಮಾಡ್ಬೋದು. ಇದು ಸಕ್ಕತ್ತಾಗಿದೆ. ಇದು ಆಕ್ಚುಲಿ ಬೇಸ್ ಅಂತಾರಲ್ವಾ ಇದನ್ನ, ಟೋಟ್ ಅಲ್ಲಲ್ಲ, ಟೋಟ್ ಬ್ಯಾಗ್. ಇದಕ್ಕೆ ಬೇಸ್ ಇದೆಯಲ್ಲ, ಅದು ತುಂಬಾ
ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ ಅಂಡ್ ಇದು ತುಂಬಾ ಪುಟಾಣಿ ಬ್ಯಾಗು. ಇದು ಒಂದಿನಾನು ಯೂಸ್ ಮಾಡಿಲ್ಲ, ಮಾಡ್ಬೇಕು. ಇದನ್ನ ಮಾತ್ರ ತುಂಬಾ ಸಲ ಯೂಸ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಕೂಡ ಇದು. ಒಂದು 5 lakh 7 lakh ಬ್ಯಾಗ್ ತರ ಫೀಲ್ ಆಗುತ್ತೆ. ಓ ಮೈ ಗಾಡ್, ಹೌದಾ? ಅಷ್ಟು ಪ್ರೈಸ್ ಎಷ್ಟು? ಪ್ರೈಸ್ ಕಡಿಮೆನೆ, ಬಟ್ ಇದು ಬ್ರಾಂಡೆಡ್ ತರನೇ ಫೀಲ್ ಆಗೋದು ಹಾಕೊಂಡ್ರೆ. ಹೌದಾ? 5 lakh ಅಂತೆ. ಅಯ್ಯೋ, ಫೀಲಿಂಗ್ ಅಷ್ಟೇ. ಬ್ರ್ಯಾಂಡ್ ಗೈಸ್, ನಂದು ಯಾವ್ದು ಬ್ರ್ಯಾಂಡ್ ಇಲ್ಲ. ನಾನು 2016 or 17 ಐ ಗೆಸ್ VLCC ಮೇಕಪ್ ಕಲಿಬೇಕಾದ್ರೆ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಫಾರ್ಮಲ್ಸ್ ಡ್ರೆಸ್ ಹೇಳಿದ್ರು. ಸೊ ಫಾರ್ಮಲ್ಸ್ ಡ್ರೆಸ್ ಪರ್ಚೇಸ್ ಮಾಡಕ್ಕೆ ಅಂತ ಹೋದೆ, ಡ್ರೆಸ್ ಅಲ್ಲಿ ಪರ್ಚೇಸ್ ಮಾಡ್ಲಿಲ್ಲ, ಬ್ಯಾಗ್ ಪರ್ಚೇಸ್ ಮಾಡ್ಕೊಂಡ್ ಬಂದೆ. ಎಷ್ಟಿದು? ಇದು 3 ಅನ್ಸುತ್ತೆ, 3,000. ಓಕೆ ಓಕೆ, ಬಟ್ ತುಂಬಾ ಇಷ್ಟ ಆಗುತ್ತೆ. ಸರಿ ಆಯ್ತು. ಬಟ್ ಬಿಕಾಸ್ ನನ್ ಮಗಳದು ಐಟಮ್ಸ್ ಇಟ್ಕೊಂಡು ಹೋಗಕ್ಕೆ. ಸೊ ಇದು ಯೂಸ್ಫುಲ್ ಇದೆ, ಚೆನ್ನಾಗಿದೆ. ಇದನ್ನು 3,000 ವರ್ತ್. ವರ್ತ್ 3,000. ಒಂದು ಬ್ಯಾಗ್ ಕೇಳ್ತೀನಿ, ಎಷ್ಟೊಂದ್ ಜನ ಇದನ್ನ ಕೇಳಿದ್ರಿ, ಎಲ್ಲಿ ತಗೊಂಡಿದ್ದಿ ಬ್ಯಾಗ್? ನಾನು ದುಬೈ ವ್ಲಾಗ್ ಅಲ್ಲಿ ಹಾಕಿದ್ದೆ, ಆಮೇಲೆ ಒಂದೆರಡು ವ್ಲಾಗ್ ಅಲ್ಲಿ ಹಾಕಿರ್ಬೋದು. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, ಚರ್ಚ್ ಸ್ಟ್ರೀಟ್ ಅನ್ಸುತ್ತೆ. ಅಲ್ಲಿ ನಾನು ಇದನ್ನ ಒಂದು ಬ್ಯಾಗ್ಗೆ 800 rupees ಕೊಟ್ಟಿದ್ದೆ. ನಾನು ಫಸ್ಟ್ ಟೈಮ್ ಅಷ್ಟೊಂದು ದುಡ್ಡು ಕೊಟ್ಟು ನಾನು ತಗೊಂಡಿದ್ದು. ನಾನು ಜಾಸ್ತಿ ಸ್ಪೆಂಡ್ ಮಾಡಲ್ಲ ಗೈಸ್ ಬ್ಯಾಗ್ ಮೇಲೆ ಇರ್ಲಿ. ಕೆಲವೊಂದು ಐಟಮ್ಸ್ ಎಲ್ಲ ವೇಸ್ಟ್ ಅನ್ಬಿಟ್ಟು ನಾನು ಜಾಸ್ತಿ ಮನಿ ಸ್ಪೆಂಡ್ ಮಾಡಲ್ಲ. ಬಟ್ ಸಕ್ಕದಾಗಿದೆ. ಇದು ಆಕ್ಚುಲಿ ಜೂಟ್ ಅನ್ಸುತ್ತೆ, ಜೂಟ್ ಇಂದ ಮಾಡ. ಜೂಟ್ ಅಲ್ಲ, ಜೂಟ್ ತುಂಬಾ ಕಾಸ್ಟ್ಲಿ ಬರುತ್ತೆ. ಇಲ್ಲ, ಆಕ್ಚುಲಿ ಅವ್ನು ಹೇಳಿದ್ ನನಗೆ 1500 ಇದು. ನಾನು ಬಾರ್ಗಿನ್ ಮಾಡಿ 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 ನೆಗೋಷಿಯೇಟ್ ಮಾಡಿ ಕೊನೆಗೂ ಅವ್ನು 800 ಬೀಚ್ ವೇರ್ಗೆ ಸಕ್ಕದಾಗಿರುತ್ತೆ. ಒಳ್ಳೆ ಬಾಲಿ ವೈಬ್ಸ್. ಮಾಲ್ಡೀವ್ಸ್ಗೆ ಹೋದ್ರೆ ಒಳ್ಳೆ ಲುಕ್ ಇರುತ್ತೆ. ಫೇವ್ರೆಟ್, ತುಂಬಾ ಫೇವ್ರೆಟ್ ಇದು. ಫಾರ್ ಎವರ್ ಹೆಂಗಂತ ಫೀಲ್ ಅಲ್ಲಿ ಈ ಬ್ಯಾಗ್ ಹಾಕೊಂಡು ಓಡಾಡೋದು ನಂದು. ಸ್ಲಿಂಗ್ ಬ್ಯಾಗ್ ಚೆನ್ನಾಗಿದೆ ಪುಟ್ಟದಾಗಿ ಅನ್ಬಿಟ್ಟು ಇದೊಂದು ಇಟ್ಕೊಂಡಿದ್ದೀನಿ. ನಾನು ಇದೊಂದು ಈ ಕಲರ್ ಆಕ್ಚುಲಿ ಪರ್ಸಸ್ ಅಲ್ಲಿ ಈ ತರ ಕಲರ್ ತುಂಬಾ ಇಷ್ಟ. ಸೊ ಅದಕ್ಕೆ ಈ ತರ ಪರ್ಚೇಸ್ ಮಾಡಿ. ಇನ್ನೊಂದಂತೂ ಇನ್ನೂ ಕ್ಯೂಟ್ ಆಗೈತೆ, ಇದೆಷ್ಟು ಕ್ಯೂಟ್ ಆಗೈತೆ. ಆಕ್ಚುಲಿ ಇದೇನಂದ್ರೆ ನಾವ್ ಮಮ್ಮಿ ಹತ್ರ ಹೋಗಿ ಇಸ್ಕೊಂಡ್ ಬಂದಿದ್ದು. ನಮ್ಮ ಮಮ್ಮಿ ಹಾಕೊಂಡಿದ್ರು, ನೋಡ್ದೆ, ಇಷ್ಟ ಆಯ್ತು, ಎತ್ಕೊಂಡ್ ಬಂದ್ಬಿಟ್ಟು. ಸೊ ನೀವ್ ನೋಡಿರ್ತೀರ ಎಷ್ಟೊಂದ್ ಬ್ಲಾಗ್ ಅಲ್ಲಿ ನಮ್ಮ ಮಮ್ಮಿ ಮನೆಗೆ ಹೋದಾಗೆಲ್ಲ ಅದಿದ್ದು ಎತ್ಕೊಂಡ್ ಬರ್ತೀನಿ. ಸೊ ಇದನ್ನು ಇನ್ಕ್ಲೂಡೆಡ್. ಸೊ ನಂಗೆ ತುಂಬಾ ಇಷ್ಟ. ನೋಡಿ, ಇಷ್ಟು ಪುಟ್ಟದಾಗಿದೆ. ಇದನ್ನು ಬೀಚ್ ವೇರ್ಗೆ ಸಕ್ಕದಾಗಿರುತ್ತೆ, ಕ್ಯೂಟ್ ಆಗಿದೆ. ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಬಟ್ಟೆದೆಲ್ಲ. ಸೊ ಇದನ್ನು ಪ್ರೈಸ್ ಎಷ್ಟಂತ ಗೊತ್ತಿರ. ರಾಮ ಹೋಗ್ಬಿಡಿದಾರೆ, ಚಿಕನ್ ನೋಡ್ಕೋತಾ ಇದಾರೆ ಆಲ್ರೆಡಿ. ಬ್ಯಾಗ್ ಇಟ್ಟಲ್ಲಿ ತಗೊಂಡಿದ್ದು ಆಕ್ಚುಲಿ ನನ್ನ ಫ್ರೆಂಡ್ ನ ನೋಡಿ ತಗೊಂಡಿದ್ದು. ಬ್ಯಾಗ್ ಇಟ್ಟು ಗೈಸ್ ಎಕ್ಸ್ಪೆನ್ಸಿವ್, ನಾಟ್ ಬ್ರ್ಯಾಂಡ್. ಮತ್ತೆ ಈಗ ಜಾಸ್ತಿ ಇದಿಲ್ವಾ? ಎಷ್ಟು? ಐ ಗೆಸ್ ಇದು 900 or 1000 ಅಷ್ಟೇನಾ? ಅಷ್ಟೇನಾ? ಅಷ್ಟೇ, ಪರವಾಗಿಲ್ಲ. ಎಷ್ಟು ದೊಡ್ಡದಾಗೈತೆ. ಅವಳನ್ನ ನೋಡಿ ನನ್ಗೆ ಇಲ್ಲ, ನಂಗೆ ಇದೇ ತರ ಕಲರ್ ಅಲ್ಲಿ ಬೇಕು ಅಂತ ತಗೊಂಡೆ. ಇದು ತುಂಬಾ ಸರಿ ಯೂಸ್ ಮಾಡಿದೀನಿ, ಒಂದು 1 ವರ್ಷ 2 ವರ್ಷ ಚೆನ್ನಾಗಿ ಯೂಸ್ ಮಾಡ್ಬಿಟ್ಟಿದೀನಿ. ಇದನ್ನು ಎಷ್ಟೊಂದ್ ಜನ ಕೇಳಿದ್ರಿ, ಲೈಕ್ ಇದು ಚೆನ್ನಾಗಿತ್ತು ಅಂತ. ನಾನು ಆಕ್ಚುಲಿ ಇದು ಆಫೀಸ್ಗೆ ಹೋದ್ರೆ ಲ್ಯಾಪ್ಟಾಪ್ ಎಲ್ಲ ಇಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಇದನ್ನ ತಗೊಂಡಿದ್ದೆ. ಇದನ್ನು 1000 rupees 1200. ಈ ಬ್ಯಾಗು ಮತ್ತೆ ಈ ಬ್ಯಾಗು, ಇದೆಲ್ಲ ಮೂರು ಸೇರಿ ನಾನು 2000 rupees ಕೊಟ್ಟಿದ್ದು. ಈ 3 ಬ್ಯಾಗು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲ. ಇವಾಗ ನೋಡಿ ನಮ್ ರಮಾ ಬರ್ತಾರೆ, ಹೆಂಗ್ ರೆಡಿ ಆಗಿ ಬರ್ತಾರೆ. ಬಾಮ, ನಂಗೆ ಗೊತ್ತು ಬಾಮ. ಈ ಬ್ಯಾಗ್ ಅಂತೂ ಗೊತ್ತಿಲ್ಲ ಎಲ್ಲಿ ತಗೊಂಡಿದ್ದು ಅಂತ, ಬಟ್ ಕ್ಯೂಟ್ ಆಗಿದೆ. ಇದೇನೋ ಅಂತಾರಲ್ಲ, ಏನಂತ? ಪೋಟ್ಲಿ ತರ ಅಂತಾರೆ. ಟ್ರೆಡಿಷನಲ್ಗೆ ಒಂದು ಸ್ಯಾರಿ ಮೇಲೆ ಹಾಕೊಳಕ್ಕೆ ವೇರ್ ಮಾಡ್ಬೋದು ಇದಕ್ಕೆ ಅಂದ್ಬಿಟ್ಟು ನಾನು ಇದು ತಗೊಂಡಿದ್ದೆ. ಎಷ್ಟಂತ ಗೊತ್ತಿಲ್ಲ, 100 or 200 ಅಷ್ಟೇ. ಮಿರರ್ ಇದೆ. ಎಲ್ಲಿಂದ? ಲೋಸ್ಕಿ ಬ್ರ್ಯಾಂಡ್ ಇದು. ಅಜಿಯೋದಲ್ಲಿ ತಗೊಂಡಿರೋದು. 500. ಬ್ಲಾಕ್ ಅಂದ್ರೆ ಸಖತ್ ಇಷ್ಟ, ಅದಕ್ಕೆ ಇದನ್ನ ತಗೊಂಡಿರೋದು. ಒಂದು ಪುಟ್ಟ ಬ್ಯಾಗ್. ಕ್ಯೂಟ್ ಆಗಿ ಮಾತಾಡ್ತಿದ್ದಾಳೆ ಅಂದ್ರೆ ಯಪ್ಪ, ಆ ಪರ್ಸ್ಗೆ ಬೇಜಾರಾಗ್ಬೇಕು, ಇಷ್ಟು ಸಾಫ್ಟಾ ಅಂತ. ಇದನ್ನ ಹೇಳಮ್ಮ. ಇದು ನನ್ಗೆ ಯಾವ್ದೇ ಡ್ರೆಸ್ ಹಾಕೊಂಡ್ರು ಜೋರಾಗಿ ಮಾತಾಡ್ತಿದ್ದೀನಿ. ನಂದು ಗೋ ಟು ಬ್ಯಾಗ್, ಓಕೆನಾ? ಎಲ್ಲೋದ್ರು ತಗೊಂಡ್ ಹೋಗ್ತೀನಿ. ಏನು ಗೋ ಟು ಬ್ಯಾಗ್? ಆಮೇಲೆ ನೋಡೆ ಅಮ್ಮ, ಸರಿ ಆಯ್ತು ಹೇಳಮ್ಮ. ಎಲ್ಲಾರು ಏನ್ ಅನ್ಕೋಬೇಕು, ಇವ್ರಿಬ್ರೆ ರಾಕ್ಷಸಿರು ನಾವಿಬ್ರು ಇವಳಿಗೆ ಪಾಪ, ಇವಳ ನೋಡಿದ್ರೆ ಪಾಪ ಅಮಾಯಕಿ ಹುಡುಗಿ. ಇದು ಪ್ರೈಸ್ ಬಂದು 2000. ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡಿದ್ದು. ಬ್ರ್ಯಾಂಡ್ ನೇಮ್ ದೇವರಾಣೆ ಗೊತ್ತಿಲ್ಲ. ಇವಳು ಎಷ್ಟು ಆನ್ಲೈನ್ ಹುಚ್ಚು ಅಂದ್ರೆ, ಆನ್ಲೈನ್ ಹುಚ್ಚಲ್ಲ,
ನಂಗೆ ಆಫ್ಲೈನ್ ಅಲ್ಲಿ ತುಂಬಾ ಪ್ರೈಸಸ್ ಜಾಸ್ತಿ ಅನ್ಸುತ್ತೆ, ಸೊ ಆನ್ಲೈನ್ ಅಲ್ಲಿ ತಗೊಂತೀನಿ. ಇವರೆಲ್ಲ ತುಂಬಾ ರಿಚ್ ಇದಾರೆ, ಅದಕ್ಕೆ ಅವರೆಲ್ಲ ಆಫ್ಲೈನ್ ಅಲ್ಲಿ ತಗೊಂತಾರೆ. ಹುಚ್ಚು ಅಂತ ಏನು ಇಲ್ಲ. ಓಕೆ, ಕ್ಲಾರಿಟಿ ಸಿಕ್ತು, ಎಕ್ಸ್ಪ್ಲನೇಷನ್ ಸೂಪರ್. ಮಾಡ್ಬೇಕಂದ್ರೆ ಆಕ್ಚುಲಿ H&M ಎಲ್ಲ ತಗೊಂಡಿದ್ದು ಬ್ಯಾಗ್. ಓ H&M H&M ಫ್ಯಾನ್ ಸ್ವಲ್ಪ ಅವ್ರು ಹಾಕಿರೋ ಡ್ರೆಸ್ H&M ಗೈಸ್, ಅವ್ರು ಹಾಕಿರೋ ಡ್ರೆಸ್ ಕೂಡ ಇವ್ರು H&M. ಹೇಳಮ್ಮ. ಸೊ ಇದು ಹೇಳಲ್ಲ ಡ್ರೆಸ್ ಬಗ್ಗೆ. ಹೇಳಿ ಹೇಳಿ. ಅವ್ಳು ಹಾಕಿರೋ H&M ಡ್ರೆಸ್ ಹೇಳ್ತಾಳೆ ಕೇಳಿ, ಎಲ್ಲಿಂದ ಹೆಂಗೆ ತಗೊಂಡಿದ್ದು, ಇನ್ಸ್ಪೈರ್ ಆಗಿ ತಗೊಂಡಿದ್ದು. ನಂಗೆ ಅನುಪಮ ಅವ್ರ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಆಯ್ತಾ. ಸೊ ಅವ್ರು ನಿಂಗೂ ಕಳ್ಸಿದ್ದಲ್ಲ ರ್ಯಾಪಿಡ್ ರಶ್ಮಿ, ಅದ್ರಲ್ಲಿ ಅವ್ರ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ, ಸಖತ್ತಾಗಿತ್ತು. ಹುಡುಕ್ದೆ ಆನ್ಲೈನ್ ಅಲ್ಲೆಲ್ಲ ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ಮಾಲ್ಗೆ ಹೋಗಿ ಒಬ್ರೆ H&M ಅಲ್ಲಿ ಹೋಗಿ ಅವ್ರು ಏನೇನ್ ಹಾಕಿದ್ರು ಸೆಟ್ ಅದನ್ನೆಲ್ಲ ಅಷ್ಟು ಪರ್ಚೇಸ್ ಮಾಡ್ಕೊಂಡು ಎಷ್ಟಾಯ್ತು 4500 ಏನೋ ಆಯ್ತು. ಈ ಶರ್ಟ್ ಆ ಪ್ಯಾಂಟ್ ಹಾಕಿರೋದಕ್ಕೆ 4500. ಇವಾಗ ಈ ಜಿಮ್ ಬ್ಯಾಗು 2000. ನಾನು ತೋರಿಸ್ತಿರೋದು ಬ್ಯಾಗ್ ಬಂದು ಇದು ದುಬೈ ಬ್ಯಾಗ್. ಎಲ್ಲ ಏನ್ ಮಾಡಿದ್ರಿ? ಸೊ ಇದ್ರಲ್ಲಿ ಏನೋ ಗೊತ್ತಿಲ್ಲ, ಇದೊಂದು ಕೊಟ್ಟಿದ್ದಾರೆ. ಇದನ್ನ ಆಕ್ಚುಲಿ ಹಿಂಗ್ ಕಟ್ಕೋಬಹುದು ಸೈಡ್ ಅಲ್ಲಿ. ಇದು ಆಕ್ಚುಲಿ ನಂದು ಎಷ್ಟೊಂದು 4 ಬ್ಯಾಗ್ ದುಬೈದು ಅದ್ರಲ್ಲೂ ಕೊಟ್ಟಿದ್ರು. ಸೊ ಇದೊಂದು ಬ್ಯಾಗು, ಇದು ಬ್ಯಾಗ್ ಬಂದು ಇದನ್ನು ಒಂದು $25 ದರಾಮ್ಸ್ ಏನೋ ಇರ್ಬೋದೇನೋ, 25 ದರಾಮ್ಸ್. ಈ ಬ್ಯಾಗ್ ನಂಗೆ ತುಂಬಾ ಇಷ್ಟ. ನೋಡಿ ಇನ್ನು ಯೂಸೇ ಮಾಡಿಲ್ಲ, ಟ್ಯಾಗ್ ಕೂಡ ಬಿಚ್ಚಿಲ್ಲ, ಇಲ್ಲ ಹಾಕಿಲ್ಲ ಅನ್ಸುತ್ತೆ ಎಷ್ಟೊಂದು. ನಂಗೆ ತುಂಬಾ ಇಷ್ಟ, ಯಾಕೋ ವೈಟ್ ಗಲೀಜ್ ಆಗ್ಬಿಡುತ್ತೆ ಯೂಸ್ ಮಾಡಿದ್ರೆ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಿಲ್ಲ. ಇದೊಂದು ಓಕೆನಾ. ಲಾಸ್ಟ್ ಇದು ಸೋನು ನಂಗೆ ದುಬೈಯಿಂದ ಕೊಟ್ಟಿರೋ ಗಿಫ್ಟ್. ಪ್ರೈಸಸ್ ಎಲ್ಲ ಅವ್ರಿಗೆ ಗೊತ್ತಿರೋ ಸೇಮ್ ಎಲ್ಲ 24 ದರಾಮ್ಸ್ ಒಂದು ಕೊಡ್ತಾರೆ ಅಮ್ಮ, ತಲೆ ಕೆಡಿಸ್ಕೋಬೇಡ. ಆಯ್ತು, ನಿಂಗೆ ಯಾವ್ದು ಬೇಕು ವ್ಲಾಗ್ ಅಲ್ಲಿ ಕೊಡ್ಲೇಬೇಕು. ದುಬೈಯಿಂದ ತಂದಿರೋ ಒಂದು ಬ್ಯಾಗು ಕೀರ್ತನಾಗೆ. ಓಕೆ, ಯಾವ್ದು ಬೇಕೋ ತಗೋ, ಬಟ್ ಎಲ್ಲ ಯೂಸ್ಡ್ ಆಗಿದೆ, ಇದೊಂದು ಯೂಸ್ಡ್ ಆಗಿಲ್ಲ. ಇನ್ನೊಂದು ಐತೆ, ಇನ್ನೊಂದು ಕೊಡ್ತೀನಿ. ಓಕೆ, ಅವಳಿಗೊಂದು ಕೊಡ್ತೀನಿ ಬ್ಯಾಗ್. ಓಕೆನಾ. ಕಾಸೆಲ್ಲ ಇಟ್ಟಿದ್ದಾರೆ ಒಳಗಡೆ. ಎಲ್ಲಿ ತೋರಿಸು ಈ ಬ್ಯಾಗ್ ಅಂತೂ. ಈ ಬ್ಯಾಗ್ ಆಕ್ಚುಲಿ ಟ್ರೆಡಿಷನಲ್ ಚೆನ್ನಾಗಿರುತ್ತೆ. ಟ್ರೆಡಿಷನಲ್ ಸ್ಯಾರೀಸ್ ಗೆ ಅಂತಾನೆ ಇದನ್ನ ತಗೊಂಡಿದ್ದು. ಅಜಿಯೋದಲ್ಲಿ ತಗೊಂಡಿದ್ದು 600 ಏನೋ ಕೊಟ್ಟಿದ್ದು. ಅಷ್ಟೇನಾ? ಓಕೆ, ನನ್ನ ಹತ್ರ ಇರೋದು ಇದೊಂದೇ ಎಕ್ಸ್ಪೆನ್ಸಿವ್ ಬ್ಯಾಗ್. ಹೆವಿ ಎಕ್ಸ್ಪೆನ್ಸಿವ್ ಗಾಯ್ಸ್, ಇರೋದ್ರಲ್ಲೆಲ್ಲ ಎಕ್ಸ್ಪೆನ್ಸಿವ್ ಇವಳ್ದೆ ಇಲ್ಲ ಅವ್ರದ್ದು ಇರುತ್ತೆ, ಅವ್ರು ಹೇಳ್ತಾ ಇಲ್ಲ ಅಷ್ಟೇ. ಸರಿ, ಎಷ್ಟು ಹೇಳು, ಸರಿ ಎಷ್ಟು ಹೇಳಿದ್ದು? ಇದು 8500. ನನ್ನ ಹಸ್ಬೆಂಡ್ ನನ್ಗೆ ಆನಿವರ್ಸರಿಗೆ ಅಂತ ಪ್ರೀ ಗಿಫ್ಟ್ ಕೊಟ್ಟಿದ್ದು ನನ್ಗೆ 8500. ನಮ್ಮ ಹತ್ರ ಅಷ್ಟೊಂದೆಲ್ಲ ಕಾಸ್ಟ್. ಇವಳ್ದು ಐತಿ, ಇಲ್ಲಿ ತೋರಿಸ್ತೀನಿ. ಅವ್ರದ್ದು ಇದೆ. ಯಾವ್ದು ಗೈಸ್ ಬಾಯ್, ನಾನ್ ಚಿಕನ್ ಮಾಡಕ್ ಹೋಗ್ಬೇಕು, ನಂದೆಲ್ಲ ಮುಗೀತು. ಏನಾದ್ರು ಬ್ಲಾಗ್ ಮಾಡಿ. ಇನ್ನೊಂದು ಬ್ಯಾಗ್ ಏನೋ ಟೋಟ್ ಬ್ಯಾಗ್ ಒಂದಿದೆ, ಅದೊಂದು ಆಮೇಲೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಆಯ್ತು. ನನ್ನ ಹತ್ರ ಇರೋ ಎಕ್ಸ್ಪೆನ್ಸಿವ್ ವೆರಿ ರೀಸೆಂಟ್ ಆಗಿ ತಗೊಂಡಿದ್ದು, 4M ಅಲ್ಲೇ ತಗೊಂಡಿದ್ದು. ಬ್ರ್ಯಾಂಡ್ ಹೆಸರು ಮತ್ತೆ ಹೋಗ್ಬಿಟ್ಟಿದೆ. ಇದು 5500 ಅಷ್ಟೇ. 5500 ಅವಳಿಗಿಂತ ಇವಳ್ದು ಕಮ್ಮಿ. ನನ್ನ ಹತ್ರ 2000 ಮೇಲೆ ದುಬೈಯಿಂದ ಎಲ್ಲಾ ತಗೊಂಡ್ಬಂದಿದ್ದಾರೆ ಫ್ಲೈಟ್ ಅಲ್ಲಿ ಹೋಗಿ. ನಾವಿಲ್ಲೇ ತಗೊಂಡಿರೋದು. ಇವರು 1.5 ಲಕ್ಷ ಖರ್ಚು ಮಾಡಿ ಅಲ್ಲಿಂದ ತಗೊಂಡ್ಬರ್ಬೇಕು. ಇದು ಲಾಸ್ಟ್ ಬ್ಯಾಗ್, ಇದನ್ನು ಇನ್ಸ್ಟಾಗ್ರಾಮ್ ಅಲ್ಲೇ ತಗೊಂಡಿದ್ದು. ಎಷ್ಟು ಓವರ್ ಆಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ತಗೊಂಡಿದ್ಯಾ ಬ್ಯಾಗ್ಸ್? ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ಇಲ್ಲಿ ಇರೋದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೇ ತಗೊಂಡಿದ್ದು. ನಿಂಗೆ ಫೇಕ್ ಅನ್ಸಿಲ್ವಾ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂಡ? ನಾವೆಲ್ಲ ಸರ್ಚ್ ಮಾಡಿ ಹುಡುಕಿ ರಿವ್ಯೂಸ್ ನೋಡಿ, ಅದಕ್ಕೆ ಆನ್ಲೈನ್ ರಾಣಿ ಅಂದಿದ್ದು. ಅದಕ್ಕೆ ನಾನು ಕರೆಕ್ಟ್ ಆಗಿ ಹೇಳಿದವಾಗ್ಲೇ. ಆಫ್ಲೈನ್ ಅಲ್ಲಿ ಹೆವಿ ಕಾಸ್ಟ್, ಹೆವಿ ಎಕ್ಸ್ಪೆನ್ಸಿವ್ ಅಂತ್ಯಾ? ಇದೇನ್ ಗ್ರೀನಾ ಬ್ಲ್ಯಾಕಾ? ಬ್ಲ್ಯಾಕ್ ಇದು. ಓಕೆ, ಅಲ್ಲ ಇದು ಆಕ್ಚುಲಿ ಕಾಪಿ ಅನ್ಸುತ್ತೆ, ಗೊತ್ತಿಲ್ಲ. ನನ್ನ ಏನಂತಾರೆ ಸಮೀರು ಥೈಲ್ಯಾಂಡ್ ಇಂದ ತಂದ್ಕೊಟ್ಟಿದ್ದು, ಇನ್ನೂ ಯೂಸ್ ಮಾಡಿಲ್ಲ. ಒಂದ್ಸತಿ ಯೂಸ್ ಮಾಡಿ ನೋಡಿ, ಹಂಗೆ ಇದೆ. ಎಷ್ಟಂತ ನನಗೂ ಗೊತ್ತಿಲ್ಲ ಪ್ರೈಸು. ನನಗೆ ನಮ್ಮ ಮಮ್ಮಿಗೆ ಅಂತ ತಂದ್ಕೊಟ್ಟಿದ್ದು. ಸಕ್ಕದಾಗಿದೆ, ತುಂಬಾ ಡಿಫ್ರೆಂಟ್, ಚೆನ್ನಾಗಿದೆ ಅಲ್ಲ ಆರಾಮ. ಕ್ವಾಲಿಟಿ ಚೆನ್ನಾಗಿದೆ. ಇದೇನೋ ಅಲ್ಲಿನೇ 4000 ಅಂತ ಏನೋ ಹೇಳಿದ್ದೆ, ಇಲ್ಲಿ ಎಷ್ಟಂತ ಗೊತ್ತಿಲ್ಲ ನನಗೆ. ಅಲ್ಲಿದು ವೇಟ್ ಇದೆ. ಆಮೇಲೆ ಇದೆಲ್ಲ ಏನಂತ ಫಿನಿಶಿಂಗ್ ಎಲ್ಲ ಸಕ್ಕದಾಗಿದೆ. ಮ್ಯಾನುಫ್ಯಾಕ್ಚರ್ ಎಲ್ಲ ದುಬೈಲೇ ಆಗಿರೋದು. ಸೊ ಇವರೇ ತುಂಬಾ ಕಾಸ್ಟ್ಲಿ ಗೈಸ್. ಅದು ಫ್ಲೈಟ್ ಅಲ್ಲಿ ಹೋಗಿ 1.5 ಲಕ್ಷ ಖರ್ಚು ಮಾಡಿ 28 ಬ್ಯಾಗ್. ಹೌದೌದು, ತುಂಬಾ ಬ್ಯಾಗ್ಸ್ ತಂದಿದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ವ್ಲಾಗ್ ಮಾಡೋಣ ಅನ್ಕೊಂಡೆ, ಆಗಿಲ್ಲ. ಹೆವಿ ಬ್ಯಾಗ್ಸ್ ತಂದಿದ್ವಿ. ಬರೀ ಒಂದು ಕಾರ್ಟೂನ್ ಬಾಕ್ಸ್ ಅಲ್ಲಿ ಫುಲ್ ಬ್ಯಾಗ್ಸ್ ತುಂಬ್ಕೊಂಡು ಬಂದಿದ್ವಿ. ಆಕ್ಚುಲಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಮ್ಮ ಫ್ಲೈಟ್ ಅಲ್ಲಿ ಬರುವಾಗ. ನೀವು ಕೇಳಿರ್ತೀರ ಲಾಸ್ಟ್ ವ್ಲಾಗ್ ಅಲ್ಲೆಲ್ಲ.
ಒಳಗ್ ಹೊಟ್ಟೆ ಹಸ್ಬಿಟ್ಟಿದೆ. ಯಾವಾಗ ಮುಗಿಸ್ತೀಯ ವ್ಲಾಗು? ನಾನು ಚೆನ್ನಾಗಿ ತಿನ್ಬೇಕು ಅನ್ಸ್ತೈತೆ. ನಾನ್ ತಿನ್ನಂಗಿಲ್ಲ. ಅವಳೇ ಕುಕ್ ಮಾಡಿ. ಏನ್ ಚಿಕನ್ ಮಾಡಿದ್ಯಾರಮ್ಮ? ಗ್ರೀನ್ ಚಿಕನ್ ಅಂತ ಮಾಡಿದೆ, ರೆಡ್ ಕಲರ್ ಬಂದು. ಗ್ರೀನ್ ಮಾಡಕ್ ಹೋಗಿ ರೆಡ್ ಆಗೋಯ್ತಾ? ವೆಜ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಪ್ಯೂರ್ ವೆಜಿಟೇರಿಯನ್ ಅಷ್ಟೇ. ಕನ್ನಡದಲ್ಲಿ ಸಸ್ಯಾಹಾರಿ. ಒಂದು ಸಸ್ಯಾಹಾರಿ ಅಂದ್ರೆ ಈ ತರ ಸಿಂಬಲ್. ಇಲ್ಲ, ಸಸ್ಯಾಹಾರಿಯಾಗಿ ಆಗಿದ್ದೀನಿ. ಸೊ ಓಕೆ ಗೈಸ್, ನೋಡಿದ್ರಲ್ಲ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂಥರ ಫನ್ ಆಗಿತ್ತು. ಎಲ್ಲರೂ ಲೈಕ್ ಅವ್ರವ್ರ ಕಲೆಕ್ಷನ್ಸ್ ತೋರಿಸ್ತಿದ್ರು. ನಾನು ನನ್ನ ಫ್ರೆಂಡ್ ಜೊತೆ ಕುತ್ಕೊಂಡು ಒಂದು ಬ್ಯಾಗ್ಸ್ ಕಲೆಕ್ಷನ್ ವ್ಲಾಗ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದ್ದಿದ್ದು ಬ್ಯಾಗು, ಯಾರ ಹತ್ರ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ನೀವು ಕಮೆಂಟ್ ಮಾಡಿ. ಯಾವ ಬ್ಯಾಗ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಬೈ ಬೈ. ನೆಕ್ಸ್ಟ್ ಯಾವ ತರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ.